ಬೆಂಗಳೂರಿನಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನೊಬ್ಬನನ್ನ ಹತ್ಯೆ ಮಾಡಲಾಗಿದೆ. ಬೇಗೂರಿನ ಮೇರಿ ಚರ್ಚ್ ಮುಂಭಾಗದಲ್ಲಿ ಈ ಘಟನೆ ನಡೆದಿದ್ದು 22 ವರ್ಷದ ಅರುಣ್ ದುಷ್ಕರ್ಮಿಗಳ ದಾಳಿಗೆ ಬರ್ಬರವಾಗಿ ಹತ್ಯೆಗೀಡಾಗಿದ್ದಾನೆ. ಕಂಪ್ಯೂಟರ್ ಸರ್ವಿಸ್ ಅಂಗಡಿ ಇಟ್ಕೊಂಡಿದ್ದ ಅರುಣ್ ನಿನ್ನೆ ರಾತ್ರಿ ಕುಟುಂಬ ಸಮೇತ ಚರ್ಚ್ಗೆ ತೆರಳಿದ್ದ. ಆದರೆ ಚರ್ಚ್ನಿಂದ ಹೊರಬರ್ತಿದ್ದಂತೆ ದುಷ್ಕರ್ಮಿಗಳ ತಂಡ ದಾಳಿ ನಡೆಸಿತ್ತು. ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ಅರುಣ್ನನ್ನ ಹತ್ಯೆಗೈದಿರುವ ಶಂಕೆ ವ್ಯಕ್ತವಾಗಿದ್ದು, ಪ್ರಿಯಾ ಬಾಬು ಮತ್ತು ಆತನ ಸ್ನೇಹಿತರು ಈ ಕೃತ್ಯ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಬೇಗೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅರುಣ್ ಹತ್ಯೆ ನಡೆದ ಸ್ಥಳ, ಹಾಗೆ ಮತ್ತೊಂದು ಬದಿಯಲ್ಲಿ ಹತ್ಯೆಗೆ ಒಳಗಾದ ಅರುಣ್ನ ಭಾವಚಿತ್ರವನ್ನ ಕೂಡ ಗಮನಿಸಬಹುದಾಗಿದೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಒಂದು ಕೊಲೆ ನಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕುಟುಂಬ ಸಮೇತರಾಗಿ ಚರ್ಚ್ಗೆ ತೆರಳಿ ವಾಪಸ್ ಮನೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಈತನ ಮೇಲೆ ಅಟ್ಯಾಕ್ ಮಾಡಿರುವುದು. ಇನ್ನು ದುಷ್ಕರ್ಮಿಗಳ ದಾಳಿಗೆ ಅರುಣ್ ಕೊಲೆಯಾಗಿ ಹೋಗಿದ್ದಾನೆ. ಇನ್ನು ಕಂಪ್ಯೂಟರ್ ಸರ್ವಿಸ್ ಅಂಗಡಿಯನ್ನ ಅರುಣ್ ನಡೆಸ್ತಾ ಇದ್ದ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಒಂದು ಕೊಲೆ ನಡೆದಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ.